ಇವತ್ತಿನ ದಿವಸ ವಿಷಯ ಏನಪ್ಪ ಅಂದ್ರೆ ಮಾತಾಡೋ ವಿಷಯ ಏನಪ್ಪ ಅಂದ್ರೆ ನಾನು ಸುಮಾರು ಸಲ ಏನದ ನಮ್ಮ ಕೆ ಬಿ ತಾಂಡಕ್ಕೆ ಹೋಗಿದ್ದೆ. ನಾನು ಭಾಳ ಸಲ ನೋಡಿ ಹೋಗಿನಿ. ಆದ್ರೆ ನನಗೆ ಏನು ಅನ್ನಿಸ್ತಪ್ಪ ಅಂದ್ರೆ ಅಲ್ಲಿ ಅಭಿವೃದ್ಧಿ ಶೂನ್ಯ ಅದ ಅಂತ ಅನ್ನಿಸ್ತು. ನಮ್ಮ ಇಂಡಿಯಾ ಶಾಸಕರಾದ ಸನ್ಮಾನ್ಯ ಯಶವಂತರಾಯ ಗೌಡ ಸಾಹೇಬರು ಹೇಳ್ತಿರ್ತಾರೆ, ಯಾವಾಗಲೂ ನಾನು ಅಭಿವೃದ್ಧಿ ಪರವಾಗಿದ್ದೀನಿ, ಅಭಿವೃದ್ಧಿ ಮಾಡೀನಿ, ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರ್ತೀರಿ ಸಾಹೇಬರು. ಆದ್ರೆ ಅಲ್ಲಿ ಹೋಗಿ ನೋಡ್ರಿ ಇನ್ನೂ ಗೊತ್ತಿಲ್ಲ. ನಾನು ಇಲ್ಲಿ ಕೆ ಬಿ ಐತೆ, ಕೆ ಬಿ ಸನ್ಮಾನ್ಯ ಶಾಸಕರೇ, ವಿಜಯಪುರ ರೋಡಿಗೆ ಹೋಗೋ ಮುಂದೆ ಕೆ ಬಿ ಎದುರುಗಡೆ ತಾಂಡ ಅದು ಗೊತ್ತಿಲ್ಲ. ನಿಮ್ಗೆ ಗೊತ್ತದೋ ಇಲ್ಲ ನನಗೆ ಗೊತ್ತಿಲ್ಲ. ಅಲ್ಲಿ ಹೋಗಿರಿ ಏನು ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಸಲ ನೀವು ಇರುತ್ತಾನ ಅಲ್ಲಿ ಹೋಗಿ ಏನು ವಿಸಿಟ್ ಮಾಡಿರಿ. ಆ ವಾರ್ಡ್ ಆಗಲಿ, ಆ ಪೂರ್ತಿ ಏರಿಯಾ ಆಗಲಿ ಬರೀ ಧೂಳದಲ್ಲಿ. ಓಟ್ ತೊಗೊಳಕ್ಕೆ ಹೋಗ್ತೀರಿ, ಅಲ್ಲಿ ಅದರ ಅಭಿವೃದ್ಧಿ ಮಾಡ್ಲಿಕ್ಕೆ ಎಲ್ಲಿಯೂ ಹೋಗಿಲ್ಲ. ನೀವೇನು ಹೇಳ್ತೀರಿ ಗೊತ್ತೇನು? ನಾನು 3 ಸಲ ಶಾಸಕ ಆಗೀನಿ, ನನ್ನ ಬುದ್ಧಿಯಿಂದ ನಾ ಬುದ್ಧಿವಂತಿದ್ದೀನಿ ಅಂತ ಹೇಳ್ತೀರಿ. ನೀವು ಬುದ್ಧಿವಂತರೇ ಇದ್ದೀರಿ, ರೊಕ್ಕ ಕೊಟ್ಟು ಶಾಸಕರಾಗಿರಿ, ಅದು ನಮಗೆಲ್ಲ ಗೊತ್ತದ. ನೀವು ರೊಕ್ಕನೂ ಹ್ಯಾಂಗೆ ಹಂಚಿರಿ ಅದೂ ನಮ್ಗೆ ಗೊತ್ತದ. ಮೀಡಿಯಾದಾಗ ನೋಡಿವಿ ನಾವು ಯಾವ ಥರ ರೊಕ್ಕ ಹಂಚಿರಪ್ಪ ಅಂದ್ರೆ ಸಿಮೆಂಟ್ ಚೀಲ ಒಳಗೆ ರೊಕ್ಕ ಹಂಚಿ ಶಾಸಕರಾದವ್ರು. ನೀವು 3 ಸಲ ಹ್ಯಾಟ್ರಿಕ್ ಇರೋ ಅಂತ ಹೇಳ್ತೀರಿ, ಹ್ಯಾಟ್ರಿಕ್ 0 ಇದ್ದೀರಿ ನೀವು. ಯಾಕಪ್ಪ ಅಂತಂದ್ರೆ ನಿಮ್ಮ ಕೆಲಸಗಳು 0 ಅದಾವೆ. ಅಭಿವೃದ್ಧಿ ಪರ ಕೆಲಸ ಇಲ್ಲ. ಮತ್ತು ಇದೇ ಇಂಡಿ ತಾಂಡನೇ ಎತ್ತಿಲ್ಲ. ಇಡೀ ನಮ್ಮ ಇಂಡಿ ಮತಕ್ಷೇತ್ರದಾಗ ಎಷ್ಟು ತಾಂಡಗಳು ಅದಾವೆ, ಎಷ್ಟು ಅಭಿವೃದ್ಧಿ ಮಾಡಿರಿ ನೀವು ಹೇಳಬೇಕು. ನನಗಂತ ಅನ್ನೋದಿಲ್ಲ, ಇಡೀ ಸಾರ್ವಜನಿಕರಿಗಾಗಿ ಸಾರ್ವಜನಿಕರ ಇದರೊಳಗೆ ನೀವು ಹೇಳಬೇಕು. ಯಾವ್ಯಾವ ತಾಂಡಾಗಿ ಏನೇನು ಎಷ್ಟು ಅಭಿವೃದ್ಧಿ ಮಾಡಿರಿ, ಎಷ್ಟು ಅನುದಾನ ಹಾಕಿರಿ, ಆ ಅಭಿವೃದ್ಧಿ ಏನು ರಿಪೋರ್ಟ್ ಅದ. ಯಾಕಂದರೆ ಹಿಂದುಳಿದ ಜನದ ಬಗ್ಗೆ ನಿಮ್ಗೆ ಏನೂ ಅರಿವುನೇ ಇಲ್ಲ. ಗೆಲ್ಲೋ ಮುಂದೆ ಗೆಲ್ತೀರಿ ನೀವು, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತೀರಿ. ಹಿಂದುಳಿದ ಜನಾಂಗ ಪರವಾಗಿ ನಿಮ್ಗೇನೋ ನಿಮ್ಮ ನೆದರಲ್ಲಿ ಮರ್ಯಾದೆನೇ ಇಲ್ಲ. ಏನಾರ ಪೋಸ್ಟ್ ಕೊಡ್ತೀರಿ, ಮುಗಿದೋಯ್ತು. ಪೋಸ್ಟ್ ಕೊಟ್ಟರೆ ಮುಗಿದೋಯ್ತು. ಅದು ಅಭಿವೃದ್ಧಿ ಮಾಡ್ಬೇಕ್ರಿ, ಅಭಿವೃದ್ಧಿ ಮಾಡಬೇಕು. ನಿಮ್ಗೆ ಯಾರು ಹೇಳೋರು ಕೇಳೋರು ಯಾರು ಅದರಿಲ್ಲ. ಸುಳ್ಳಿನ ಸರ್ದಾರ ನಮ್ಮ ಇಂಡಿಯಾ ಶಾಸಕರು ಸನ್ಮಾನ್ಯ ಯಶವಂತರಾಯ ಗೌಡ ಪಾಟೀಲ 4,500 ಕೋಟಿ ಏನೋ ತಂದಿನ ಅಂತ ಹೇಳ್ತೀರಿ. ಅಭಿವೃದ್ಧಿಯಲ್ಲಿ ಆದ್ರಿ ಅಲ್ಲಿ ಹೋಗಿ ತಿರುಗಾಡ್ರಿ. ನೀವು ಸೈಕಲ್ ಮೋಟರ್ ಇಲ್ಲ, ನಡ್ಕೋತ ಹೋಗಿ ಬರಲ್ಲ. ಇಲ್ಲಿ ಊರಾಗ ಇದ್ದಿದ್ದು ತಾಂಡದ ಪರಿಸ್ಥಿತಿ ಐತಿ, ಇದು ಪರಿಸ್ಥಿತಿ. ಮತ್ತು ನಮ್ಮ ಮತಕ್ಷೇತ್ರದಾಗ ತಾಂಡಗಳು ಎಷ್ಟು ಅದಾವ ನಿಮ್ಗೆ ಗೊತ್ತದ. ಅವ್ರದಲ್ಲಿ ಓಟ್ರು ಎಷ್ಟು ತೊಗೊಂಡ್ರಿ ಗೊತ್ತದ. ಆದ್ರೆ ಅಭಿವೃದ್ಧಿ ಶೂನ್ಯ. ಅದಕ್ಕಾಗಿ ನಾನು ಸನ್ಮಾನ್ಯ ಯಶವಂತರಾಯ ಗೌಡ ಪಾಟೀಲರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಾಂಡದ ಬಗ್ಗೆ ವಿಶೇಷವಾಗಿ ಕಾಳಜಿ ತಗೋಬೇಕು. ಏನದು SC ST ಸಮಾಜದ ಏನೋ ಅದು ವಿಶೇಷವಾಗಿ ಫಂಡ್ ಬರ್ತದೆ. ಎಲ್ಲಿ ಯಾವ ಸಮಾಜ, ಅಲ್ಲಿ SC ಸಮಾಜ ಆಗಲಿ ST ಸಮಾಜ ಆಗಲಿ ಎಲ್ಲಿ ಅಲ್ಲಿ ಜಾಸ್ತಿ ಅದ, ಅಲ್ಲಿ ಯುಟಿಲೈಸ್ ಆಗಬೇಕು, ಅಲ್ಲಿ ಅಭಿವೃದ್ಧಿ ಆಗಬೇಕು. ಸನ್ಮಾನ್ಯ ಶಾಸಕರೇ, ನಿಮ್ಗೆ ನಾನು ಪ್ರಶ್ನೆ ಹಾಕ್ತಾ ಇದ್ದೀನಿ. ಇದು ಪ್ರಶ್ನೆ ನೀವು ತಾವು ಸ್ವೀಕರಿಸ್ತೀರಿ ಅಂತ ನಾನು ಭಾವಿಸ್ತೀನಿ. SC ST ಜನಾಂಗದಾಗ ಎಷ್ಟು ಅಭಿವೃದ್ಧಿ ಆಗ್ಯದ, ಎಷ್ಟು ವಿಶೇಷವಾಗಿ ತಾಂಡಗಳು ಅಭಿವೃದ್ಧಿ ಆಗ್ಯಾವ, ಅದು ನೀವು ಬಹಿರಂಗ ಸಭೆಯಲ್ಲಿ ಹೇಳಬೇಕು. ನಾ ಇಷ್ಟು ಮಾಡಿನಂತ ಅದು ನಾವು ಅದಕ್ಕೆ ಒಪ್ಕೋತೀವಿ. ಮಾಡ್ಲಿಕ್ಕಂದ್ರೂ ಹೇಳ್ರಿ. ಬಹುತೇಕ ನನಗೆ ಅನಿಸೋ ಮಟ್ಟಿಗೆ ನಿಮ್ಮ ಅಭಿವೃದ್ಧಿ ಶೂನ್ಯದ. ಭಾಳ ಚೆಂದಾಗಿ ಸುಳ್ಳು ಹೇಳಾಕತ್ತೀರಿ. ನಾ ಅದು ಮಾಡ್ತೀನಿ, ನಾ ಇದು ಮಾಡ್ತೀನಿ, ನಾ ಚಂಡ ಪುಟದಂಗೆ ಪುಟ್ಟಿದ್ದೀನಿ ಅಂತ ಹೇಳ್ತೀರಿ. ಚಂಡ ಪುಟ್ಟದಂಗೆ ಪುಟ್ಟಲ್ಲೇ ನೀವು ಈ ಸಲ ನೀವು ಚಂಡ ಈಗ ಫುಟ್ಬಾಲ್ ಆಗಿರಿ. ಈಗ ಫುಟ್ಬಾಲ್ ಆಗಿ ಉಳಿದ್ರು ನೀವು ಮುಂದಾದರು. ಯಾಕಂದ್ರೆ ನಿಮ್ಮ ಅಭಿವೃದ್ಧಿನೇ ಶೂನ್ಯ ಅದ. ನಿಮ್ಮ ಅಭಿವೃದ್ಧಿನೇ ಒಟ್ಟು ನಿಮ್ಗೆ ಅಭಿವೃದ್ಧಿ ಗಮನ ಅದು ಇಲ್ಲ ಗೊತ್ತಿಲ್ಲ. ಬರೀ ಎಲ್ಲಿ ಪ್ರೆಸ್ ಮೀಟ್ ಮಾಡ್ತೀರಿ, ಎಲ್ಲಿ ಮಾತಾಡಿದಾಗ ದೊಡ್ಡ ಸುಳ್ಳು ಹೇಳಿಬಿಡ್ತೀರಿ. ಕಣ್ಣಾರೆ ನೀವು ನೋಡ್ಬೇಕಲ್ಲಿ ಹೋಗಿ ಯಾವ್ಯಾವ ತಾಂಡೆಗಳು ಅದಾವ ಅಲ್ಲಿ ವಿಶೇಷವಾಗಿ ತಾವೇನಾದ ವಿಸಿಟ್ ಮಾಡಿ ಅಲ್ಲಿ ಅಭಿವೃದ್ಧಿ ಆಗ್ಯಾದ ಇಲ್ಲಿ ಕೇಳಬೇಕು, ಅಲ್ಲಿ ಅಭಿವೃದ್ಧಿ ಮಾಡಬೇಕು. ನಾನು ಅನ್ಸೋ ಮಟ್ಟಿಗೆ ನೀವು ಇಲೆಕ್ಷನ್ ಬಂದಾಗ ಅಷ್ಟೇ ವಿಸಿಟ್ ಮಾಡಿರ್ತೀರಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅದು ಏಕದಮ್ ಅಚ್ಚುಕಟ್ಟಿನವಾಗಿ ಸುಳ್ಳು ಹೇಳಿ ಬಂದುಬಿಡ್ತೀರಿ. ಅಲ್ಲಿಂದ ಆ ತಾಂಡಗಳಿಗೆ ಮರ್ತೆ ಬಿಡ್ತೀರಿ ಹಿಂದೆ ಬಂದ ಬಳಕ. ಯಾಕಪ್ಪ ಅಂದ್ರೆ ನಾವು ಹಿಂದುಳಿದ ಜನ ಆಗಿದ್ದೀವಿ. ಹಿಂದುಳಿದ ಜನನೇ ಹಿಂದಾಗಿ ಉಳಿಬೇಕು. ಬರೀ ದೊಡ್ಡ ಸ್ಥಾನ ಮಾತು ಹೇಳೋದು, ಯಾರು ಬಂದ್ರೆ ಯಾರು ಲೀಡರ್ ಬಂದ ಬಳಕ ಅವ್ರ ಕೈ ಮ್ಯಾಗ ಕೈ ಆಡಿಸಿ ಬಿಟ್ಬಿಡೋದು ಅವರಿಗೆ. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ನಿಮ್ಮ ಅಭಿವೃದ್ಧಿಯಲ್ಲಿ ಆದ್ರಿ ತೋರಿಸ್ರಿ ಶಾಸಕರ, ಅಭಿವೃದ್ಧಿ ತೋರಿಸ್ಬೇಕು. ನೀವು ಸುಳ್ಳು ಹೇಳ್ಕೊ ತಿರುಗಾಡಿದ್ರೆ ನಡೆಯಲ್ಲ. ಅವ ಹಂಗದಾನ ಇವ ಹಿಂಗದಾನ ಅಂತ ಹೇಳಿದ್ ಬಿಡ್ರಿ, ಇದು ಸರಿ ಇಲ್ಲ. ಎಷ್ಟೊತ್ತಿದ್ರು ನೀವು ಎಷ್ಟು ತಾಂಡಗಳು ಅದಾವ ನಮ್ಮ ಮತಕ್ಷೇತ್ರ ಒಳಗೆ, ಆ ಮತಕ್ಷೇತ್ರದ ಎಲ್ಲ ತಿರುಗಾಡಿ ನೋಡಿ ತಾಂಡಗಳು ಅಭಿವೃದ್ಧಿ ಮಾಡಬೇಕು. ಮತ್ತೊಂದು ಮಾತು ಹೇಳಿರಿ ನೀವು, ಈ ಮತಕ್ಷೇತ್ರ ಒಳಗೆ 5% ಜನ ದುಷ್ಟರದಾರ ಅಂತ ಹೇಳಿರಿ. 5% ದುಷ್ಟಿಲ್ಲ.
ನಿಮ್ಗೆ ಓಟ್ ಬಿದ್ದಿದ್ದು 71,785 ಓಟ್ ಬಿದ್ದಾವೆ ನಿಮ್ಗೆ. ನಮ್ಮ ಮತಕ್ಷೇತ್ರದ ಇದ್ದುದು ಓಟ್ಗಳು 2,42,000 ಚಿಲ್ಲರ್ ಸಮಥಿಂಗ್ ಅದಾವ. ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ. ಅದ್ರಾಗ 71,000 ತೆಗೆದು ನೋಡ್ರಿ ನೀವು ಎಷ್ಟು ಜನ ದುಷ್ಟರದಾರಂತ. ನಿಮ್ಗೆ ಓಟ್ ಹಾಕೋರು ದುಷ್ಟರದ ಹೇಳ್ತೀರಿ ನೀವು ಮತಕ್ಷೇತ್ರ ಒಳಗೆ. ನೀವು ಏನಿದ್ದೀನಿ ಅದನ್ನ ಮೊದಲು ನೋಡ್ಕೊರಿ. ಆ ಜನಾಂಗದ ಓಟ್ ತಗೊಂಡು ಅವರೆಲ್ಲ ಅಭಿವೃದ್ಧಿ ಕೆಲಸ ಮಾಡಕತ್ತಿಲ್ಲ. ದುಷ್ಟರ ನೀವು ಇದಿರಿ. ಸನ್ಮಾನ್ಯ ಶಾಸಕರೇ, ಓಟ್ ತಗೊಂಡು 3 ಸಲ ಆರಿಸಿ ಬಂದೇನದ ಈ ಮತಕ್ಷೇತ್ರ ಜನರಿಗೆ ನೀವು ದುಷ್ಟತ್ತೀರಿ. ಇದು ನಮ್ಮ ಎಂಥ ದುರ್ದೈವ ಐತಿ. ನಿಮ್ಮಂಥ ಶಾಸಕರಿಗೆ 3 ಸಲ ಶಾಸಕರು ಮಾಡಿದೀವಿ. ನಮ್ಮ ದುರ್ದೇವಿ ನಿಮ್ಮಂಥವ್ರಿಗೆ ಸುಳ್ಳು ಹೇಳೋನಿಗೆ 3 ಸಲ ಶಾಸಕರು ಮಾಡಿದೀವಿ ನಾವು. ಆದರೆ ನಿಮ್ಗೆ ಇನ್ನೂ ಅಲ್ಲಿ ತಟ್ಟಿಲ್ಲ. ನಾ ಅನ್ನೋದೇ ಅದೇನ ನಾ 3 ಸಲ ಆಗಿನ ನೀವು 3 ಸಲ ಆಗಿಲ್ಲ. ನಿಮ್ಗೆ 3 ಸಲ ಮತದಾನ ಮಾಡೀವಿ ನಾವು. ಮತದಾನ ಮಾಡಿದಾಗ ನೀವು ಶಾಸಕರಾಗಿರಿ. ದಾನದಾಗ ನಿಮ್ಮ ಜೋಳಿಗೆ ಒಳಗೆ ಏನದ ಓಟ್ ಏನದ ಈ ಮತಕ್ಷೇತ್ರ ಜನ ಜೋಳಿಗೆ ಒಳಗೆ ದಾನ ಹಾಕ್ಯಾರ. ಮತ ದಾನ ಹಾಕಿದಾಗ ನೀವು ಶಾಸಕರಾಗಿರಿ. ನಿಮ್ಮ ಅದು ಇದು ಇರಲಿ. ಶಾಸಕರಾದ ಬಳಿಕ ಅವರು ದುಷ್ಟ ಅದಾರ ಇವ್ರು ದುಷ್ಟ ಅದಾರ್ತಿಲ್ಲ. ದುಷ್ಟರು ನೀವು ಇದೀರಿ ಫಸ್ಟ್. ಇದು ನಿಮ್ಮ ಗಮನಕ್ಕಿರಲಿ. ನಿಮ್ಗೆ ಎದಕ್ಕೆ ದುಷ್ಟ ಅಲ್ಲಾಕತ್ತೀನಿ ಅಂದ್ರೆ ನಿಮ್ಮ ಅಭಿವೃದ್ಧಿ ಶೂನ್ಯ ಅದ. 3 ಸಲ ಶಾಸಕರಾಗಿರಿ, ಅದು ಅಭಿವೃದ್ಧಿ 0 ಅದ. ಏಕ ನಂಬರ್ ಸುಳ್ಳು ಹೇಳುವ ಶಾಸಕರು ನಮ್ಮ ಇಡೀ ರಾಜ್ಯದಾಗ ಅಂದ್ರೆ ಸನ್ಮಾನ್ಯ ಯಶವಂತರಗೌಡ ಪಾಟೀಲ್ ಸಾಹೇಬರು. ಸುಳ್ಳು ಹೇಳ್ತಾರ, ಓಟ್ ತಗೋತಾರ, ಅಭಿವೃದ್ಧಿ 0 ಅದ. ಏನೇನಿಲ್ಲ. ಆ ಪ್ರತಿಯೊಂದು ತಾಂಡಾದಾಗ ತಿರುಗಾಡಿ ನೋಡ್ರಿ ನಿಮ್ಮ ಅಭಿವೃದ್ಧಿ ಏನದ. ಏನೇನಿಲ್ಲ. ಓಟ್ ತಗೋತೀರಿ, ರೊಕ್ಕ ಕೊಡ್ತೀರಿ, ಓಟ್ ತಗೋತೀರಿ. ನಾ ಕೆಲಸದ ಮ್ಯಾಗ ಗೆದ್ದು ಬರ್ತೀನಿ ಅಂತೀರಿ. ನಿಮ್ಮ ಕೆಲಸ ಶೂನ್ಯ ಅದ. ರೊಕ್ಕದ ಮ್ಯಾಗ ಗೆದ್ದು ಬರ್ತೀರಿ ನೀವು. ಈ ಸಲ ಅದು ಗೊತ್ತೇನು, ನಾ ನಿಮ್ಗೇನು ಹೇಳಲ್ಲ. ಅದು ದೇವ್ರು ಮಾಡೋದನ್ನ ನಾ ಹೇಳಿದ್ರೆ ಮತ್ತೆ ಅದಕ್ಕೆ ನನ್ನ ಗೌರವ ಅನ್ನಿಸ್ತದ. ನೀವು ಕೆಲಸ ಮಾಡಿದ್ರೆ ಅದು ದೇವ್ರು ನಿಮ್ಗೆ ಏನು ಕೊಡ್ತಾನೆ. ಆದ್ರೆ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿದ್ರೆ ಅದು ಏನದ ಇಲ್ಲಿ ಮತಕ್ಷೇತ್ರದ ಜನ ದುಷ್ಟರಿಲ್ಲ. ಅದಕ್ಕೆ ನೀವೇ ದುಷ್ಟರಾಗ್ತೈತೆ. ನೀವು ಹೊಣೆಗಾರ ಈ ಮುಖಾಂತರ ನಾನು ಹೇಳಬೇಕಾಗ್ತದೆ. ಸನ್ಮಾನ್ಯ ಶಾಸಕರು ನನ್ನ ಮಾತಿಗೆ ನೀವೇ ಉತ್ತರ ಕೊಡ್ತೀರಿ ಅಂತ ಭಾವಿಸ್ತೀನಿ. ಯಾರಿಗರೇ ಅದು ಹೇಳಿ ಹಂಗೆ ಮಾಡಿ ಅವನಿಗೆ ಅದು ಮಾಡಿ ಅಂತ ಹೇಳೋದು ಅವಶ್ಯಕತೆ ಇಲ್ಲ. ಯಾರೋ ಒಬ್ರು ಹೇಳ್ಯಾರ ನಿಮ್ಮ ಬಗ್ಗೆ, ಅವ್ರು ಹಂಗೆ ಅದಾರ ಇವ್ರು ಹಿಂಗೆ ಅದಾರ ಅಂತ ನನಗೆ ಭಾಳಷ್ಟು ಫೋನು ಬಂದವ. ನಾವು ಇವತ್ತಿನ ದಿವಸ ನಾ ಹೇಳಲ್ಲ ಅದು ಏನೋ. ಮತ್ತು ನೀವು ಏನಾದ್ರು ತಿಳಿದಿರ್ಬೇಕು. ನಾ ಅಂಜು ಸುಮ್ಕುತ್ತೀನಿ ಅಂತ. ಅಂಜು ಮಗ ನಾ ಇಲ್ಲ. ನಾನು ಭೀಮಾ ನೀರು ಕುಡ್ದೋಗಿದ್ದೀನಿ. ಅದೇ ನೀವೇನು ಕುಡ್ದಿರ ಹೊಳಿ ನೀರು ನೀವೇನ ಈಗ ಮೊದಲು ಕುಡಿದಿದ್ರಿ, ಕುಡಿದು ಬಿಟ್ಟಿರಿ. ಯಾಕಂದ್ರೆ ಬೆಂಗಳೂರು ಈ ಕಡೆ ಭಾಳ ಬ್ಯುಸಿ ಆಗಿರಿ. ನಾವು ಅದೇ ಕುಡಿದು ಹಾಕ್ತೇವೆ ಚಂತ. ಏನೋ ಅದ್ರಾಗಿ ಅದೀವಿ ನಾವು. ಅದೇ ಹೊಳಿ ನೀರೇ ಕುಡಿಯಾಕತ್ತೀವಿ. ಅದಕ್ಕಾಗಿ ನನ್ನ ಮಾತಿಗೆ ನೀವೇ ಉತ್ತರ ಕೊಡ್ತೀರಿ ಅಂತ ಭಾವಿಸ್ತೀನಿ. ಮತ್ತು ಎಷ್ಟು ತಾಂಡಗಳು ಅಭಿವೃದ್ಧಿ ಆಗಿಲ್ಲ. ಏನು ಹೇಳ್ತೀರಿ, ನಾ ಚಂಡ ಪುಟ್ಟದಂಗೆ ಕೊಟ್ಟಿದ್ದೀನಿ ಅಂತ. ಅಭಿವೃದ್ಧಿ ಮಾಡಿ ಚಂಡ ಪುಟ್ಟಿದಂಗೆ ಕೊಡ್ರಿ. ಇಲ್ಲಿಕಂದ್ರೆ ಅಭಿವೃದ್ಧಿ ಆಗಿಲ್ಲಕಂದ್ರೆ ನೀವು ಫುಟ್ಬಾಲ್ ಆಗ್ತೀರಿ. 100% ಫುಟ್ಬಾಲ್ ಆಗ್ತೀರಿ ಶಾಸಕರೇ. ಇದು ನನ್ನ ಪ್ರಶ್ನೆ ಅದ ನಿಮ್ಗೆ. ಎಷ್ಟು ತಾಂಡಗಳು ಅಭಿವೃದ್ಧಿ ಆಗ್ಯಾವ, ನೀವು ಎಷ್ಟು ಅಭಿವೃದ್ಧಿ ಮಾಡಿರಿ. ಮತ್ತು ಅವರಿಗೆ ತಕ್ಕಂಥ ಅದು ಏನು ಹಣ ಅದಪ್ಪ ಅವರಿಗೆ SC ST ರಿಸರ್ವ್ ಹಣ ಇರ್ತಾವೆ. ಎಷ್ಟು ಯುಟಿಲೈಸ್ ಮಾಡಿರಿ. ಆ ಹಣ ಎಷ್ಟು SC ST ಜನ ಅದಾರ ಅಲ್ಲೇ ಯುಟಿಲೈಸ್ ಮಾಡಿರಿ. ಏನು ಬೇರೆ ಕಡೆ ಯುಟಿಲೈಸ್ ಮಾಡಿರಿ. ನೀವು ಬರೆಯೋಂಗಾಗಿ ನೀವೇ ಹೇಳ್ತೀರಿ ಅಂತ ನಾನು ಹೇಳ್ತೀನಿ. ನನ್ನ ಪ್ರಶ್ನೆ ಸನ್ಮಾನ್ಯ ಯಶವಂತರಾಯಗೌಡ, ವಿಠ್ಠಲಗೌಡ ಪಾಟೀಲ್ ಇಂಡಿಯಾ ಶಾಸಕರಿಗೆ ಆದ. ನೇರ ಪ್ರಶ್ನೆ ನಿಮಗೆ ಆದ. ಇದು ಮತ್ತೆ ಬೇರೆಗಾರ ಕೆಲಸ ಹಚ್ಚಿ ಮತ್ತೆ ಅಲ್ಲಿ ಮತ್ತೆ ಜಾತಿ ವ್ಯವಹಾರ ಅದು ಮಾಡಕ್ಕೆ ಹೋಗಬೇಡ್ರಿ. ನಾ ಸುಮ್ ಕುಂದ್ರು ಮನುಷ್ಯ ಇಲ್ಲ. ಇನ್ಮ್ಯಾಗ ನಮ್ಮ ಬ್ಯಾಟಿಂಗ್